ಒಂದು ಕಾಲದಲ್ಲಿ ಒಂದು ಊರಿನಲ್ಲಿ ಒಬ್ರು ಅಜ್ಜಿ ಇದ್ರು. ಆ ಅಜ್ಜಿ ತನ್ನ ಮನೇನು ಅಕ್ಕಪಕ್ಕದಲ್ಲಿನೂ ತುಂಬಾ ಶುದ್ಧವಾಗಿ ಇಟ್ಕೊಳ್ತಿದ್ರು. ಹೂಗಳು ಗಿಡಗಳು ಅಂತ ತನ್ನ ಮನೆಯ ಅಕ್ಕಪಕ್ಕದಲ್ಲಿ ಯಾವಾಗ್ಲೂ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಿದ್ರು. ಆದ್ರೆ ಹಕ್ಕಿಗಳ್ನು ದುಂಬಿಗಳ್ನು ಇಷ್ಟಪಟ್ಟಂತ ಅಜ್ಜಿ ಒಟ್ಟಾಗಿ ಮರದ ನೆರಳಲ್ಲಿ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಜೊತೆ ನಿರಂತರವಾಗಿ ಜಗಳ ಮಾಡ್ತಾನೆ ಇದ್ರು. ಅಯ್ಯೋ, ಈ ಕಾಗೆಗಳ ಗಲಾಟೆ ತಡೆಯಕ್ಕಾಗ್ತಿಲ್ಲ. ಯಾವಾಗ ನೋಡಿದ್ರೆ ಬಂದ್ ಕುತ್ಕೋತಾವೆ ಇಲ್ಲೇ. ಹೋಗಿ ಕಾಗೆಗಳ, ಹೋಗಿ ಹೋಗಿ. ಅಜ್ಜಿ ಯಾಕೆ ಕಾಗೆಗಳನ್ನ ಯಾವಾಗ್ಲೂ ಈ ತರ ಬೈತಿರ್ತಾರೆ? ಕಾಗೆಗಳು ನೋಡೋದಕ್ಕೆ ಚೆನ್ನಾಗಿಲ್ವಲ್ಲ, ಅದಕ್ಕೆ ಈ ತರ ಆಡ್ತಾರೆ. ಹಾ, ಮತ್ತೆ ಯಾವಾಗಲೂ ಈ ತರ ಕೋಪ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಹೀಗಿರುವಾಗ ಆ ಅಜ್ಜಿ ಒಂದಿನ ಮೈಗೆ ಹುಷಾರಿಲ್ದೆ ಮಲ್ಕೊಂಡಿದ್ರು. ತಮ್ಮ ರೂಮಿನಲ್ಲಿ ಒಂದು ಬೆಡ್ ಮೇಲೆ ಮಲಗಿದ್ದಂಥ ಆ ಅಜ್ಜಿ ಕಿಟಕಿ ಆಚೆಯಿಂದ ತಮ್ಮ ಮನೆ ಹೊರಕ್ಕೆ ಬಿದ್ದಂಥ ಆ ಎಲೆಗಳನ್ನ ಗಿಡಗಳನ್ನ ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು. ಅಯ್ಯಯ್ಯೋ, ಮನೆ ಆಚೆ ಕಸದಿಂದ ತುಂಬ ಹೋಗಿದೆಯಲ್ಲಪ್ಪ. ಇವಾಗ ಏನ್ ಮಾಡೋದು? ಹಾ, ನನಗ್ ಬಂದಿರೋ ಕಾಯಿಲೆ ಸರಿ ಹೋದ್ಮೇಲೆ ಸ್ವಚ್ಛ ಮಾಡಬಹುದು. ನನಗೆ ಯಾರಾದ್ರೂ ಸಹಾಯ ಮಾಡಕ್ಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಮನೆ ಹೊರಗಡೆ ಇದ್ದ ಆ ಮರದ ನೆರಳಲ್ಲಿ ಯಾವಾಗ್ಲೂ ಬಂದು ಕೂತ್ಕೋತಿದ್ದ ಆ ಕಾಗೆಗಳ ಗುಂಪು ಅಜ್ಜಿಯ ಮನೆ ಹಾಗೂ ಅಕ್ಕಪಕ್ಕದಲ್ಲಿ ಬಿದ್ದಂಥ ಆ ಕಸಗಳನ್ನ ನೋಡಿ ಏನೋ ಆಗಿದೆ ಅಂತ ಸಂದೇಹ ಪಟ್ವು. ಆ ಅಜ್ಜಿ ಇಲ್ಲಿಲ್ವಾ? ಮನೆ ತೋಟ ಎಲ್ಲ ಗಲೀಜಾಗಿದೆ ಅಲ್ವಾ? ನೀನ್ ಹೇಳೋದು ಸರಿನೇ. ಯಾವಾಗ್ಲೂ ಮನೆ ಸುತ್ತಮುತ್ತ ಸ್ವಚ್ಛವಾಗಿರ್ತಿರೋ ಆ ಅಜ್ಜಿ ಎಲ್ಲಿ ಹೋಗಿರ್ಬೋದು? ಒಂದ್ ವೇಳೆ ಮೈಗೆ ಹುಷಾರಿಲ್ದೆ ಮಲಗ್ಬಿಟ್ಲಾ? ಅಜ್ಜಿ ಎಲ್ಲಾದ್ರೂ ಹೋಗ್ಬಿಟ್ಲಾ? ಹಾಗಾದ್ರೆ ಇದನ್ನೆಲ್ಲ ನಾವೇ ಸ್ವಚ್ಛ ಮಾಡೋಣ. ಅದು ಮಾಡ್ಬೇಕಾ ಹೇಗೆ? ನಾವದು ಮಾಡಿದ್ರೆ ಅಜ್ಜಿ ಅಮ್ಮಗೆ ಇಷ್ಟ ಆಗುತ್ತಾ? ನಮ್ಮನ್ನು ನೋಡಿದಾಗೆಲ್ಲ ಅವ್ರು ನಮ್ಮನ್ನು ಬೈತಾನೆ ಇರ್ತಾರಲ್ಲ. ಅದು ಅಜ್ಜಿ ನಮ್ಮ ಮೇಲಿರೋ ಕೋಪದಲ್ಲಿ ಹಂಗೆ ಮಾಡಿರ್ತಾರೆ. ಬನ್ನಿ ಗೆಳೆಯರೇ, ನಾವೋಗಿ ಸ್ವಚ್ಛ ಮಾಡೋಣ. ಅಜ್ಜಿ ನೋಡಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಈ ಕಾಗೆಗಳಿಗೆ ಅಜ್ಜಿ ಬೈದಿ ನೆನ್ಪೇ ಇರಲ್ವಾ? ಈ ಕಾಗೆಗಳಿಗೆ ದಿನ ಅಜ್ಜಿಯಿಂದ ಬೈಸ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ನಿದ್ದೆನೇ ಬರಲ್ಲ ಅನ್ಸುತ್ತೆ. ಆದ್ರೂ ಇವ್ರು ಮಾಡ್ತಿರೋ ಕೆಲ್ಸ ತುಂಬಾ ಒಳ್ಳೆ ಕೆಲ್ಸ. ಒಳ್ಳೆ ವಿಷಯನೇ ಅದು. ಮಾತೆತ್ತಿದ್ರೆ ಅಜ್ಜಿ ಯಾವಾಗ್ಲೂ ಇವ್ರನ್ನ ಬೈತಾನೆ ಇದ್ರಲ್ವಾ? ಅವ್ರಿಗಿದೆಲ್ಲ ಇಷ್ಟ ಆಗತ್ತಾ? ಅದು ಸರಿನೇ. ನೋಡೋಣ ಏನಾಗುತ್ತೆ ಅಂತ. ಕಾಗೆಗಳು ಹೀಗೆ ಮನೆ ಸುತ್ತ ಶುದ್ಧ ಮಾಡ್ತಿದ್ದನ್ನ ನೋಡಿ ಕಿಟಕಿಯಿಂದ ನೋಡಿದಂಥ ಆ ಅಜ್ಜಿ ಕಾಗೆಗಳಿಗೆ ಬೈದು ಓಡಿಸಿದ್ದನ್ನ ನೆನೆಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡ್ರು. ದೇವ್ರೆ, ಈ ಅಮಾಯಕ ಕಾಗೆಗಳನ್ನ ನಾನು ಯಾವಾಗ್ಲೂ ಬೈತಾನೆ ಇದ್ದೆ. ಕಾ ಕಾ ಅಂತ ಗಲಾಟೆ ಮಾಡ್ತಿದ್ದ ಈ ಕಾಗೆಗಳ ಗುಂಪಿಗೆ ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ಇವಾಗ್ಲೇ ಅರ್ಥ ಆಯ್ತು. ಅಯ್ಯೋ ಮಕ್ಕಳ, ಹೋಗ್ಬೇಡಿ, ಹಾರ್ ಹೋಗ್ಬೇಡಿ, ಹೆದರ್ಬೇಡಿ. ನಾನ್ ನಿಮಗೆ ಬೈಯೋದಾಗ್ಲಿ ಹೊಡೆಯೋದಾಗ್ಲಿ ಮಾಡೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ತುಪ್ಪದ ಕಜ್ಜಾಯ, ಇದೆಲ್ಲ ನಿಮಗೇನೆ.
ಬನ್ನಿ ಬಂದಿದ್ದೀನಾ ತಿನ್ನಿ ಬೇಗ ಬನ್ನಿ ಬನ್ನಿ ಮಕ್ಕಳ ಬನ್ನಿ ಬನ್ನಿ ಬಂದು ತಿನ್ನಿ. ತುಂಬಾ ಪ್ರೀತಿಯಿಂದ ಆ ಅಜ್ಜಿ ಎಲೆ ಮೇಲಿಟ್ಟಂತ ಆ ರುಚಿಯಾದ ತಿಂಡಿಯನ್ನ ತಿನ್ನೋದಕ್ಕೆ ಕಾಗೆಗಳು ಮೇಲಿಂದ ಕೆಳಗೆ ಹಾರ್ಕೊಂಡ್ ಬಂದ್ವು. ಎಲ್ಲರೂ ಒಟ್ಟಿಗೆ ತಿನ್ನೋದಕ್ ಶುರು ಮಾಡಿದ್ರು. ಹಾಗೆ ಅವತ್ತಿನಿಂದ ಅಜ್ಜಿ ಹಾಗೆ ಕಾಗೆಗಳು ತುಂಬಾ ಗೆಳೆತನದಿಂದ ಕಾಲ ಕಳೆದ್ರು.